ನನ್ನ ಜೀವನ ಪೂರ್ತಿ ಮಣ್ಣಲ್ಲಿ ಮುಚ್ಚೋಗಿದೆ. ಆ ಮಣ್ಣಿಂದ ಆಚೆ ಬರೋದಕ್ಕಿಂತ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀನೋ ಅಂತ ಅನಿಸ್ತಾ ಇದೆ. ಮುತ್ತು, ನೀನು ಮಾತಾಡೋ ಮಾತಲ್ಲಿ ಎಷ್ಟು ವಿರಕ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಒಂದು ಸ್ವಲ್ಪ ದಿನ ಎಲ್ಲರೂ ಆಚೆ ಹೋಗ್ಬಿಡೋಣ. ನೋವು ಎಲ್ಲಿದ್ರು ನೋವೇ ಕಣ. ಜಾಗ ಬದಲಾಯಿಸೋದ್ರಿಂದ ದಿನಚರಿ ಬದಲಾಗುತ್ತೆ ಹೊರತು ಕಷ್ಟಗಳು ಬದಲಾಗಲ್ಲ. ಒಂದು ಬದಲಾವಣೆ ಆಗ್ಬೋದು ಮಾವ. ಏನು ಬದಲಾಗತ್ತೆ ಬೆಳ್ಳಿ? ನೀನೇನು ಒಳ್ಳೇದಾಗುತ್ತೆ ಅಂತ ಅನ್ಕೋತಿರ್ಬೇಕಾದ್ರೆ ಕೆಟ್ಟದಾಗುತ್ತಲ್ಲ, ಅಂಥ ಬದಲಾವಣೆ ಬೇಡ ಬೆಳ್ಳಿ. ಎಲ್ಲ ಪ್ರಯತ್ನ ಪಟ್ಟು ನೋವು ತಿನ್ನೋದಕ್ಕಿಂತ ಹೀಗೆ ಮೌನವಾಗಿದ್ದು ಬಿಡೋಣ ಅಂತ ಅನ್ಸುತ್ತೆ. ಮುಂಚೆ ಇರೋ ಪ್ರೀತಿ ಲವಲವಿಕೆ ಈಗ ನಿನ್ನಲ್ಲಿಲ್ಲ. ಅದೆಲ್ಲ ನೋವಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಎಲ್ಲ ಡೀಲರ್ ಹತ್ರ ಎಲ್ಲ ವಿಷಯ ಹೇಳಿ 1 ತಿಂಗಳು ಟೈಮ್ ತಗೊಳ್ಳೋಣ ಅಂತಿದ್ದೀನಿ. ನೀನೇನೇ ಪ್ರಯತ್ನ ಪಟ್ಟರು, ಆ ದೇವರೇ ಬಂದರು ನಾಳೆ ನನಗೆ ಅವಮಾನ ಆಗೋದನ್ನ ತಡೆಯೋದಕ್ಕಾಗಲ್ಲ ಕಣ. ಮಾವ, ನೀವೇ ಯಾವಾಗಲೂ ಹೇಳ್ತಿರ್ತೀರ ಅಲ್ವಾ, ನಾವು ಮಾಡೋ ಪ್ರಯತ್ನ ವ್ಯರ್ಥ ಆದರೂ ನಾವು ಪ್ರಯತ್ನ ಮಾಡೋದನ್ನು ನಿಲ್ಲಿಸಬಾರ್ದು ಅಂತ. ಷಣ್ಮುಗಣ್ಣ ಆ ಡೀಲರ್ಗಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಅವ್ರು ಮಾತಾಡಲಿ. ಅವ್ರಿಗೆ ನಮ್ಮಲ್ಲಿ ಕರುಣೆ ತೋರಿಸ್ಬೇಕು ಅಂತ ಅನ್ಸಿದ್ರೆ ತೋರಿಸ್ತಾರೆ. ನಂಗೇನೋ ನಂಬ್ಕೊಂಡು ಕೊಡೋದಕ್ಕೆ ಇಷ್ಟ ಇಲ್ಲ ಬೆಳ್ಳಿ. ಆದಂಗಾಗಲಿ ಅಂತ ಸುಮ್ಮನೆ ಇದ್ದೀನಿ. ಅದು ಅಲ್ಲದೆ ಆ ಡೀಲರ್ ರವಿಗೂ ನಾಳೆನೇ ಬನ್ನಿ ಅಂತ ಹೇಳಿದ್ದೀನಿ. ಎಲ್ಲ ಥರ ತಲೆ ಕೆಟ್ಟಂಗೆ ಆಗ್ತಿದೆ. ಮುತ್ತು, ನೀನು ನೆಮ್ಮದಿಯಾಗಿರು, ತಲೆ ಕೆಡಿಸ್ಕೊಬೇಡ. ನಾ ಎಲ್ಲ ಡೀಲರ್ ಹತ್ರ ಮಾತಾಡ್ತೀನಿ. ಮಾವ ಬನ್ನಿ. ಹೇಳಿ ಷಣ್ಮುಗವ್ರೆ, ಈಗಷ್ಟೇ ಮುತ್ತವ್ರಿಗೆ ಕಾಲ್ ಮಾಡಿದ್ದೆ. ಹಣದ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ದಾರೆ. ಅದು ಹಣದ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಮತ್ತೆ ಏನಾಯ್ತ್ರೆ? ಅದು ಜಮೀನ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದ್ವಿ, ಅಲ್ಲಿ ಸ್ವಲ್ಪ. ಏನಪ್ಪ ಹೊಸ ಕಥೆ ಹೇಳ್ತಿದ್ಯಾ? ಇನ್ನೂ ದುಡ್ಡಿನ ವ್ಯವಸ್ಥೆ ಆಗಿಲ್ವೇನೋ? ಅದು ಏನಿಲ್ಲ ಅಣ್ಣ, ಸ್ವಲ್ಪ ಕಾಂಪ್ಲಿಕೇಶನ್ ಆಗಿದೆ. ಜಮೀನ್ ಮೇಲೆ ಹೈವೇ ಬರ್ತಿದೆಯಂತೆ, ಅದಕ್ಕೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ. 1 ತಿಂಗಳು ಟೈಮ್ ಕೊಟ್ರೆ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ. ಏನ್ರಿ ಇವಾಗ ಹೊಸ ಕಥೆ ಹೇಳ್ತಾ ಇದ್ದೀರಿ? ಅಲ್ಲ ರೀ, ಮುತ್ತಣ್ಣ ಮಾತು ಕೊಟ್ಟದಕ್ಕೇನೆ ಅವ್ರಿಗೆಲ್ಲ ನಾಳೆ ಬರಕ್ಕೆ ಹೇಳಿದ್ದೀನಿ. ಇವ್ ನಾನು ಅವ್ರಿಗೆಲ್ಲ ಏನು ಉತ್ತರ ಕೊಡ್ಬೇಕು? ನೀವೇ ಏನಾದರೂ ಮಾಡಿ ಸ್ವಲ್ಪ ಎಲ್ಲರನ್ನೂ ಒಪ್ಪಿಸ್ಬೇಕು. ಏ, ಎಲ್ಲಾರ ದುಡ್ಡು ನಾನು ಹಬ್ಬ ವಹಿಸ್ಕೊಳಕ್ಕಾಗಲ್ರಿ. ನನ್ನ ಯಾಕೆ ಕಟ್ಟಿಸಿ ಹಾಕಿಸ್ತಾರೆ? ಅಯ್ಯೋ ಚೇಚೆ, ಆಗ್ಬೇಡಣ್ಣ. ಹಣ ವಹಿಸ್ಕೊಡೋದೆಲ್ಲ ಬೇಡ, ಎಲ್ಲರ ಹತ್ರನೂ ಸ್ವಲ್ಪ ಟೈಮ್ ಕೊಡಿ ಅಂತ ನೀವು ಕೇಳಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಯೋ ಆಗಲ್ಲಯ್ಯ, ನಾಳೆ ಬಂದೇ ಬರ್ತೀವಿ 10 ಗಂಟೆಗೆ. ದುಡ್ಡು ನಾಳೆ ಬೇಕೇ ಬೇಕು. ದುಡ್ಡು ರೆಡಿ ಮಾಡ್ಕೊ ಅಷ್ಟೇ. ಹಲೋ ಹಲೋ ಹಲೋ, ಲಿಂಗರಾಜಣ್ಣ ನಮಸ್ಕಾರ. ಅದು ನಾಳೆ ಹಣ ಕೊಡೋದ್ರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಮಾವ, ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ. ನಿಮಗೆ ತಿನ್ನಕ್ಕೇನಾದರೂ ತಂದು ಕೊಡ್ಲಾ? ಈ ಥರ ಹೊಟ್ಟೆ ಹಸಿಕೊಂಡಿದ್ರೆ ನಿಮಗೆ ಇನ್ನಷ್ಟು ಸಂಕಟ ಆಗುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ ಮಾವ. ಮಾವ, ಕಷ್ಟ ಅಂತ ಬಂದಾಗ ನೀವು ಯಾವತ್ತೂ ಓಡೋದವರಲ್ಲ. ಈಗ ಯಾರೋ ಫೋನ್ ಮಾಡ್ತಿದ್ದಾರೆ, ಅವ್ರ ಹತ್ರ ಮಾತಾಡಿ. ಇಲ್ಲ ಅಂದರೆ ನಿಮ್ಮ ಮೇಲಿರೋ ನಂಬಿಕೆನೂ ಹೊರಟೋಗುತ್ತೆ. ಹಲೋ. ಏನ್ರಿ ಮುತ್ತಣ್ಣ, ನೀವು ನೋಡಿದ್ರೆ ದುಡ್ಡು ರೆಡಿ ಇದೆ, ಮನೆ ಹತ್ರ ಬನ್ನಿ ಅಂತೀರಿ. ಆ ಷಣ್ಮುಗ ನೋಡಿದ್ರೆ ಇನ್ನೂ 1 ತಿಂಗಳು ಟೈಮ್ ಬೇಕು ಅಂತಾನೆ. ಏನು ಯಾವ ನಿಮ್ಮ ಮನೆ ಹತ್ರ ಬಂದು ಹೋಗಿ ಮಾಡಕ್ಕೆ ನಿಮ್ಮ ಮನೆ ಜೀತಾಳ ನಾವು? ಅಲ್ಲ, ವಿಷಯ ಏನು ಅಂತ ಷಣ್ಮುಗ ಹೇಳಿದಾನಲ್ವಾ? ಆ ಷಣ್ಮುಗ ಬೇರೆ, ಆ ಜಮೀನು ಬೇರೆ ಹೈವೇ ರೋಡ್ ಹೋಗುತ್ತೆ ಅಂತ ಹೇಳವನೆ. ನೋಡ್ರಿ, ನಾಳೆ ಬನ್ನಿ ಅಂತ ಹೇಳಿದ್ರಿ. ನಾನು ಎಲ್ಲರಿಗೂ ಹೇಳಿದ್ದೀನಿ ನಾಳೆ ಬಂದೇ ಬರ್ತೀವಿ. ಬಂದಾಗ ಏನಾರ ಕತೆ ಗೀತೆ ಎಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಮಾತ್ರ.
ದುಡ್ಡಿನ ವ್ಯವಸ್ಥೆ ಮಾಡಿ, ಇಲ್ಲ ಅಂದ್ರೆ ಜೈಲಲ್ಲಿ ಕಂಬಿ ಎಣ್ಸಕ್ಕೆ ರೆಡಿಯಾಗಿರಿ. ಇಷ್ಟೇ, ಯಾರು ಸುಮ್ಮನೆ ಅಂತ ಕೂರಲ್ಲ. ನಾಳೆ ಬಂದೇ ಬರ್ತಾರೆ. ನಮ್ಮ ಕೈಲಂತೂ ಹಣ ಇಲ್ಲ. ಅವಮಾನ ಮಾಡಿ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿಸ್ತಾರೆ ಅಷ್ಟೇ. ಮಾವ, ನಿಮಗೆ ಅವಮಾನ ಮಾಡೋದಕ್ಕೆ ನಾನು ಬಿಡಲ್ಲ. ಇನ್ನು ನಿಮಗೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ನಾನು ನಿಮ್ಮನ್ನು ಕಳಿಸ್ಬಿಡ್ತಿದ್ದ. ಗಂಡನಿಗೆ ಇಂಥ ಕಷ್ಟದ ಪರಿಸ್ಥಿತಿ ಬಂದಾಗ ಹೆಂಡತಿ ಆದವಳು ತನ್ನ ಗಂಡನ ಮನೆಯವ್ರನ್ನ ಕಾಪಾಡ್ಕೋತಾಳಂತೆ. ನಾಳೆ ನಾನು ಅದೇ ಕೆಲಸ ಮಾಡ್ತೀನಿ. ಅಮ್ಮ ತಾಯಿ ಚಾಮುಂಡಿ, ನನ್ನನ್ನು ನೀನು ಸನ್ನಿಧಾನಕ್ಕೆ ಕರ್ಸ್ಕೋತೀಯ. ಆದರೆ ಯಾವುದೂ ಬದಲಾಗಿಲ್ಲ. ಪರಿಸ್ಥಿತಿ ಹಾಗೇ ಇದೆ. ಅದೇ ನೋವು, ಅದೇ ಸಂಕಟ. ಇದೆಲ್ಲ ದೂರ ಆಗೋದು ಯಾವಾಗ? ನಾಳೆ ಮುತ್ತು ಮಾವನ್ ಮನ ಹರಾಜಾಕೋ ಥರ ಇದೆ. ಆದರೆ ಅದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಹಣದ ವಿಚಾರಕ್ಕೋಸ್ಕರ ಯಾರೂ ಮುತ್ತು ಮಾವಂಗೆ ಒಂದು ಮಾತು ಆಡಬಾರ್ದು. ಅವ್ರಿಗಿಷ್ಟ ಇಲ್ಲದೆ ಇರೋ ಥರ ನಡ್ಕೋಬಾರ್ದು. ಇದೆಲ್ಲ ನಡಿಬೇಕು ಅಂದರೆ ನೀನೇ ನನಗೊಂದು ದಾರಿ ತೋರಿಸ್ಬೇಕು. ಆ ದಾರಿ ಏನು ಅಂತ ನೀನು ನನಗೆ ತೋರಿಸ್ಕೊಡೋವರೆಗೂ ನಾನು ಈ ಜಾಗದಿಂದ ಎಲ್ಲೂ ಕದಲಲ್ಲ. ಮಗು, ಎಷ್ಟು ಹಠ ಹಿಡಿದಿದೀಯ ನೋಡು. ನಾಳೆ ನಿನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದು ಅಷ್ಟೇ ತಾನೇ? ಯಾರು ನೀವು? ನಾಳೆ ನಿನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದು ಅಷ್ಟೇ ತಾನೇ? ಹೌದು ಅಮ್ಮ. ಹಾಗಾದ್ರೆ ನೀನೊಂದು ಕೆಲಸ ಮಾಡಬೇಕು. ಅದೇನು ಮಾಡಬೇಕು ಅಂತ ಹೇಳಿ. ಸರಿ ಅಮ್ಮ. ತಾಯಿ, ನಿನ್ನ ಅಪ್ಪಣೆ ಅಂತಾನೆ ನಡ್ಕೋತೀನಿ. ಅಮ್ಮ, ಒಂದು ಕಾರ್ಯ ಸಿದ್ಧಿಗೋಸ್ಕರ ಅಕ್ಕಿ ಭಿಕ್ಷೆ ಬೇಡ್ತಿದ್ದೀನಿ. ಮನೇಲಿ ಒಂದು ಸ್ವಲ್ಪ ಅಕ್ಕಿ ಇದ್ರೆ ನನಗೆ ಭಿಕ್ಷೆ ಹಾಕಿ. ಅಕ್ಕ. ಯಾರಮ್ಮ ಅದು? ಬೆಳ್ಳಿ? ಏನಮ್ಮ ಬೆಳ್ಳಿ, ನೀನ್ ಭಿಕ್ಷೆ ಬೇಡ್ತಾ ಇದೀಯಾ? ಅಕ್ಕ, ಒಂದು ಕಾರ್ಯ ಸಿದ್ಧಿಗೋಸ್ಕರ ಈ ರೀತಿ ಭಿಕ್ಷೆ ಬೇಡ್ತಿದ್ದೀನಿ. ನನಗೆ ಸ್ವಲ್ಪ ಅಕ್ಕಿ ಇದ್ರೆ ಭಿಕ್ಷೆ ಹಾಕಿ. ಅಯ್ಯೋ, ನಿನ್ಗಿಲ್ಲ ಅಂತ ಅಂದ್ರೆ ಆ ದೇವ್ರು ಮೆಚ್ತಾನ? ಇರು, ಕೊಡ್ತೀನಿ ಈಗ್ಲೇ. ದಯವಿಟ್ಟು ತಪ್ಪು ತಿಳ್ಕೊಬೇಡ ಬೆಳ್ಳಿ. ಬೆಳಗ್ಗೆ ಇನ್ನ ಖಾಲಿ ಆಯ್ತು ಅಕ್ಕಿ. ಸೊಸೈಟಿಗೆ ಹೋಗ್ತಾ ಇರೋದು ಮರ್ತೋದೆ. ಒಂದು ಕೆಲಸ ಮಾಡು, ನೀನು ಇಲ್ಲೇ ಮುಂದೆ ಮನೆಗಳಲ್ಲಿ ಕೇಳ್ತಾ ಇರು. ಅಷ್ಟರಲ್ಲಿ ನಾನು ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಪರವಾಗಿಲ್ಲ ಬಿಡಿ ಅಕ್ಕ. ತಂಗವ್ವ, ಏನ್ ತಂಗವ್ವ ಇದು? ನೀನ್ ಯಾಕೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಿದ್ಯಾ?
ಅದೇನು ಅಂತ ದಯವಿಟ್ಟು ಬಿಡಿಸಿ ಹೇಳು. ದೇವಸ್ಥಾನದಲ್ಲಿ ಒಬ್ರು ಸಿಕ್ಕಿದ್ರು. ಮಗು ಎಷ್ಟು ಹಠ ಹಿಡ್ದಿದೀಯ ನೋಡು. ನಾಳೆ ನಿನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದು ಅಷ್ಟೇ ತಾನೇ? ಇಲ್ಲಿಂದ ನಿನ್ನ ಮನೆಗೆ ಹೋಗೋ ದಾರಿನಲ್ಲಿ ಸಿಗೋ ಎಲ್ಲ ಮನೆಗಳಲ್ಲೂ ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ ಅಂತ ಭಿಕ್ಷೆ ಬೇಡಬೇಕು. ಮುತ್ತುಗೋಸ್ಕರ ಅವ್ನು ಒಳ್ಳೇದಾಗಬೇಕು ಅಂತ ಇಷ್ಟೆಲ್ಲ ಮಾಡ್ತಿದೆಯಲ್ಲ. ನಾವೆಲ್ಲ ಇದ್ದು ಕೂಡ ನಿನಗೆ ಈ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಮನಸ್ಸಿಗೆ ಕಷ್ಟ ಆಗ್ತಿದೆ ಬೆಳ್ಳಿ. ನಾನು ಪ್ರತಿಯೊಂದು ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು. ನಾನೇನು ಬರ್ತೀನಿ ಅಣ್ಣ. ತಗವ, ನೀ ಇಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೋತಾ ಇದ್ದೆ. ಆದರೂ ಆ ದೇವರು ಕರುಣೆ ತೋರಿಸ್ತಿಲ್ಲ ಅಂದ್ರೆ ನಿಜವಾಗ್ಲೂ ಆ ದೇವ್ರೇ ಇಲ್ಲ ಕಣ. ಆ ದೇವ್ರೇ ಇಲ್ಲ. ಬೆಳ್ಳಿ ಬೆಳಿ ಭಿಕ್ಷೆ ಬೇಡ್ತೀಯ? ಗಂಡನ ಪ್ರಾಣ ಉಳಿಸ್ಲಿ ಅಂತ ಯಮನಲ್ಲೇ ಹೋರಾಡೋ ಹೆಂಡ್ತೀರಿರ್ಬೇಕಾದ್ರೆ ನಿಮ್ಗೋಸ್ಕರ ಭಿಕ್ಷೆ ಬೇಡಲ್ವಾ ಮಾವ? ಮುಳ್ಳಿನ ಹಾಸಿಗೆ ಮೇಲೆ ಉರುಳು ಸೇವೆ ಮಾಡಬೇಕು ಅಂತ ಹೇಳಿದ್ರು, ನಾನು ಅದನ್ನ ಮಾಡ್ತಿದ್ದೆ. ಮಾವ, ಇನ್ಮೇಲಿಂದ ಖುಷಿಗೆ ಮಾತ್ರ ಕಣ್ಣೀರು ಬರಬೇಕು. ಎಲ್ಲ ಡೀಲರ್ಗಳು ನಾಳೆ ಅವ್ರ ಊರಿಂದ ಬರ್ತಾ ಇದ್ದಾರೆ. ಏನಾರ ಸಬು ಬೀಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನೆಲ್ಲ ಮರ್ತ್ಬಿಡು. ನಾಳೆ ನಾವು ಅನ್ಕೊಂಡಂಗೆ ಆಗ್ಬೇಕು. ಇಲ್ಲ ಅಂದ್ರೆ ಮಾನ ಮರ್ಯಾದೆ ಕಳ್ಕೊಂಡು ನೀನು ಜೈಲಿಗೆ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ಬೆಳ್ಳಿ ಅಷ್ಟೊಂದು ಹೋರಾಡ್ತಾ ಇದ್ದಾಳೆ. ಆದರೆ ನನ್ನ ಕೈ ಇದನ್ನೆಲ್ಲ ಎದುರಿಸೋದಕ್ಕೆ ಆಗ್ತಿಲ್ವಲ್ಲ. ನಾನು ಯಾಕೆ ಇಷ್ಟೊಂದು ಹೋಗ್ತಿದ್ದೀನಿ? ಇವ್ರು ಮಾತಾಡಿದ್ ನೋಡಿದ್ರೆ ನಾಳೆ ನನ್ನನ್ನು ಸುಮ್ಮನೆ ಬಿಡಲ್ಲ ಅನ್ಸುತ್ತೆ. ನಂದು ಹೋಗ್ಲಿ, ಮನೆಯವರೆಲ್ಲ ಇದನ್ನ ಅನುಭವಿಸ್ಬೇಕಲ್ಲ. ಮನೆಯವ್ರಿಗೆಲ್ಲ ಅವಮಾನ ಆಗುತ್ತೆ. ಛೇ, ಮುತ್ತು ಮುತ್ತು, ಏನ್ ರವಿಯಣ್ಣ ಸಡನ್ ಆಗಿ ಬಂದಿದ್ದೀರಾ? ಎಲ್ಲ ಸಡನ್ ಆಗ್ರೆ ಆಗೋದು. ನೀವು ನಮ್ಮ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ನವ್ರು ಬಂದು ಸಡನ್ ಆಗಿ ಎತ್ತಕ್ಕೆ ಹೋಗ್ತಾರೆ. ಇವಾಗ ಹೇಳ್ದೆ ಕೇಳದೆ ಬಂದು ಎತ್ತಾಕೊಂಡು ಹೋಗ್ತಾ ಇದಾರೆ. 20 ನಿಮಿಷದಲ್ಲಿ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಒಂದು ತಿಂಗಳು ಟೈಮ್ ಕೇಳಿದ್ನಲ್ಲ, ಸ್ವಲ್ಪ ಕರುಣೆ ತೋರಿಸಿ. ಬಿಸ್ನೆಸ್ ಅಲ್ಲಿ ಹಣ ಅಷ್ಟೇ ಮಾತಾಡುತ್ತೆ. ಕರುಣೆ ಅನುಕಂಪ ತೋರ್ಸಕ್ಕೆ ನಾವು ವೃದ್ಧಾಶ್ರಮ ನಡೆಸ್ತಾ ಇಲ್ಲ. ಇಲ್ಲಿ ಒಂದೊಂದು ದಿನಾನೂ ಒಂದೊಂದು ಗಂಟೆನೂ ಬಡ್ಡಿ ಲೆಕ್ಕ ಆಗ್ತಾ ಇರುತ್ತೆ. ಇಲ್ಲಿ ನಾವು ನಿಮ್ಮ ಹತ್ರ ಬಡ್ಡಿ ವ್ಯವಹಾರ ಮಾಡಕ್ ಬಂದಿಲ್ಲ. ನಾವು ಕೊಟ್ಟರೆ ಹಣನ ವಾಪಸ್ ಕೊಡೋ ಅಂತ ಕೇಳ್ತಾ ಇದೀವಿ. ರವಿಯಣ್ಣ, ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ನಿಮ್ಮ ಹಣ ಕೊಡೋಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಬಿಡ್ರಿ, ನಾನು ವ್ಯವಹಾರ ಮಾಡಿರೋದು ಅಕ್ಕಿ ಮುಟ್ಟೆವ್ರ ಅಂತ ಅಲ್ಲ. ನಾನು ವ್ಯವಹಾರ ಮಾಡಿರೋದು ನಿಮ್ಮ ಓನರ್ ಹತ್ರ. ಕರೆಯ ನಿಮ್ಮ ಓನರ್ನ. ಮುತ್ತು ಮುತ್ತು, ನಿಮಗೆ ಕೊಟ್ಟಿರೋ ಟೈಮು ಮುಗಿದೋಯ್ತು. ಎಲ್ಲಿ ದುಡ್ಡು? ಒಂದು ತಿಂಗಳು ಸಮಯ ಕೇಳಿದ್ವಿ ಅಲ್ವಾ? ತಿಂಗಳು ಕಟ್ಟಿಗೆ ನಮ್ಗೇನ್ರಿ ಆಗ್ಬೇಕು? ಬಿಸಾಕಯ್ಯ ನಮ್ಮ ದುಡ್ಡನ್ನ. ಅಲ್ಲ, 1 ತಿಂಗಳು ಸಮಯ ಕೇಳ್ತಿದ್ದೀನಿ. ನಾವು ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಿದ್ವಿ. ಆಗ ನಾನು ಲೋಡ್ ಕಳಿಸಿದ ಮೇಲೂ ನೀವು ಎಷ್ಟೋ ತಿಂಗಳು ಪೇಮೆಂಟೇ ಮಾಡಿರ್ತಿರ್ಲಿಲ್ಲ. ಆದರೂ ನಾನು ಸುಮ್ಮನೆ ಆಗ್ತಿದ್ದೆ, ಕೊಟ್ಟ ಕೊಡಲಿ ಅಂತ.
ಈಗ ನಾನು ಒಂದೇ ಒಂದು ತಿಂಗಳು ಸಮಯ ಕೇಳ್ತಿದ್ದೀನಿ, ಆದರೂ ಯಾರಿಗೂ ಮನಸ್ಸೇ ಕರೆಕ್ತಿಲ್ವಾ? ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಟೈಮ್ ಕೊಡ್ಬೋದಾಗಿತ್ತು, ಆದ್ರೆ ನಿಮ್ಮ ಹತ್ರ ಮನೆ ಇದೆ, ಆಸ್ತಿ ಇದೆ. ಆದರೆ ಅದರಿಂದ ಹಣ ಹುಟ್ಟಲ್ವಲ್ಲ. ನೀವು ಮನ್ಸು ಮಾಡ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಹಣ ಕೊಡ್ತಾ ಇಲ್ಲ. ಹಂಗೇನಾರ ಬೇಕಿದ್ರೆ 1 ಕೋಟಿ ಬೇಕಾದ್ರೆ ಬಿಸಾಕ್ತೀನಿ, ಕೊಡಿ ನಿಮ್ಮ ಮನೇನ. ಏನಣ್ಣ ಮಾತಾಡ್ತಿದ್ರ ನೀವು? ಮನೇನ ಅಡ ಇಟ್ರೆ ಮನೇಲಿರೋರೆಲ್ಲ ಬೀದಿ ಪಾಲಾಗಲ್ವಾ? ಮುತ್ತು ಮಾಡ್ತೀನಿ ಅಂದ್ರು ನಾನ್ ಬಿಡಲ್ಲ. ಅಯ್ಯೋ ನಿನ್ನಲ್ಲಿ ಮುದ್ದುನೇ ಒಪ್ಕೋಬೇಕಾದ್ರೆ ನಿಂದೇನೋ ಮಧ್ಯದಲ್ಲಿ ಕೆಲಸದವ್ರು ತರ ಇರ್ಬೇಕು ಅಷ್ಟೇ. ಕರ್ನಾರ್ ಬಿಡ್ರಿ, ಇವ್ರು ಡೈಲಿ ಇದೇ ಹೋಯ್ತು. ಇವತ್ತು ನಾಳೆ ಬರೀ ಆಟ ಆಡ್ತಾ ಇದೆಯಾ? ಕರ್ಕೊಂಡು ಸ್ಟೇಷನ್ಗೆ ಬಿಗಿದ್ರೆ ಗೊತ್ತಿಗೆ. ಏನ್ರಿ ಕೈಯಲ್ಲಿ ಹಾಕ್ತೀರಾ? ಯಾಕ್ರಿ ಹಾಕ್ಬಾರ್ದು? ಸ್ವಲ್ಪ ತಾಳ್ಮೆಯಿಂದ ಇರಿ, ನಾನು ಹೇಳೋದನ್ನ ಕೇಳಿ. ನೋಡಿ ಮುತ್ತು, ಜಾಸ್ತಿ ಮಾತಾಡ. ಈಗೇನು ಪೊಲೀಸ್ ಸ್ಟೇಷನ್ ಬರ್ತಿರೋ ಅಥವಾ ಮನೆ ಅಡ ಇಟ್ಟು ದುಡ್ಡು ಕೊಡ್ತಿರೋ? ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಅವ್ನು ಬಿಡ್ತಾನೆ. ಎತ್ತಾಕೊಂಡು ಹೋಗ್ತಾ ಇರೋದೆ. ಎತ್ತಾಕೊಂಡು ಹೋಗಿ ಕಡ್ಲೆ ಪುರಿನ. ನೀನ್ ಯಾಕೆ ಬಂದೆ? ಒಳಗೋಗ. ಹೆಂಗ್ಸು ಅಂತ ಮನೆಗೆ ಕೊಡ್ತಾ ಇದ್ದೀನಿ. ಹೋಗು ಮನೆ ಕಡೆ. ನೀನ್ ಬರ್ಬೇಡ, ಹೋಗು. ನಿನ್ ಗಂಡಗೆ ದುಡ್ಡು ಕೊಡೋ ಹೇಗತ್ತಿಲ್ಲ, ನನ್ನ ಮೇಲೆ ಕೈ ಮಾಡ್ತೀಯ ನೀನು? ಎಂತ ಕೆಟ್ಟ ಕನ್ಸು. ನನ್ನ ಮರ್ಯಾದೆಗೆ ಧಕ್ಕೆ ಬರೋದು ಅಲ್ದೆ ಬೆಳ್ಳಿ ಮರ್ಯಾದೆಗೂ ಧಕ್ಕೆ ಬರುತ್ತೆ ಅನ್ಸುತ್ತೆ. ಹಾಗಾಗ್ಬಾರ್ದು. ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನಿಂದಾಗಿ, ನನ್ನ ಜಾತಕದಿಂದಾಗಿ ಈ ಕಷ್ಟಗಳು ಬರ್ತಿರೋದು. ನಿನ್ ಗಂಡಗೆ ದುಡ್ಡು ಕೊಡೋ ಹೇಗತ್ತಿಲ್ಲ, ನನ್ನ ಮೇಲೆ ಕೈ ಮಾಡ್ತೀಯ ನೀನು? ನೋಡಿ ನಿನ್ಗೆ ಏನ್ ಮಾಡ್ತೀನಿ ಅಂತ. ನಾನು ಒಂಟಿಯಾಗಿರ್ಬೇಕು. ನಾನು ಒಂಟಿಯಾಗಿದ್ರೆ ಇದು ನನಗೆ ಮಾತ್ರ ತಟ್ಟುತ್ತೆ, ಬೇರೆ ಯಾರಿಗೂ ತೊಂದರೆ ಆಗಲ್ಲ. ಹಂಗ್ಸೋರಿಂದ, ಈ ಡೀಲರ್ಗಳಿಂದ, ಈ ನೋವುಗಳಿಂದ ನಾನು ದೂರ ಇರಬೇಕು. ಮತ್ತು ಕಂಪ್ಲೀಟ್ ಕುಸ್ತೋಗ್ಬಿಟ್ಟಿದೆ ಕಣ. ನಾವು ದುಡ್ಡು ಯಾವಾಗ ಕೊಡ್ತೀರ ಅಂತ ಕೇಳಕ್ ಬಂದಿದೀವಿ ಅಂದ್ರೆ ಅವ್ರೇನ್ ಬೇಜಾರು ಮಾಡ್ಕೋತಾರ? ಬ್ಯಾಂಕಲ್ಲಿ ಚೆಕ್ ಬೌನ್ಸ್ ಆಯ್ತು ಅಂತ ತಿಳ್ಕೊಳ್ಳಿ, ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಮುತ್ತವ್ರೆ, ನಾನು ಈಗ ಹೇಳ್ತಿಂತ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಲ್ಯಾಂಡ್ ಮೇಲೆ 1 ಕೋಟಿ ಅಲ್ಲ, 1 ರೂಪಾಯಿ ಲೋನ್ ಕೂಡ ಸಿಗೋದಿಲ್ಲ. ದುಡ್ಡಿನ ವ್ಯವಸ್ಥೆ ಮಾಡಿ, ಇಲ್ಲ ಅಂದ್ರೆ ಜೈಲಲ್ಲಿ ಕಂಬಿ ಎಣ್ಸಕ್ಕೆ ರೆಡಿಯಾಗಿರಿ. ನೀನೆಷ್ಟೇ ಆಗರ್ಭ ಶ್ರೀಮಂತನಾಗಿರ್ಬೋದು, ನಿನ್ನ ಕೈ ಕೆಳಗಡೆ 1000 ಜನ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಒಂದು ದಿವಸ ಅದೆಲ್ಲವನ್ನು ಕಳ್ಕೊಂಡು ನೀನು ಬೀದಿಲಿ ನಿಲ್ತೀಯ. ಮುತ್ತುವಿನ ಜಾತಕದ ಪ್ರಕಾರ ಮುತ್ತು ಈಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ.